ಕರ್ನಾಟಕ ವಿಧಾನಮಂಡಲದ ವಿಶೇಷ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಕೇವಲ 2 ಸಾಲುಗಳನ್ನಷ್ಟೇ ಓದಿ ಅಧಿವೇಶನದಿಂದ ಹೊರನಡೆದಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಅಧಿವೇಶನದ ಆರಂಭದಲ್ಲಿ ಭಾಷಣ ಮಾಡುವುದು ಸಾಂಪ್ರದಾಯಿಕವಾಗಿದೆ. ಆದರೆ ಇದು ಕಡ್ಡಾಯವಲ್ಲ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಎಂದು ಹೇಳಲಾಗಿದೆ. ಆದರೆ ಭಾಷಣದ ವಿಷಯವನ್ನು ಸರ್ಕಾರವೇ ತಯಾರಿಸುತ್ತದೆ. ರಾಜ್ಯಪಾಲರು ಅದನ್ನು ಓದಿ ಮುಗಿಸುವುದು ಸಾಮಾನ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇರಳ, ತಮಿಳುನಾಡು, ಪಂಜಾಬ್ ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರದೊಡನೆ ಸಂಘರ್ಷ ನಡೆಸುತ್ತಿದ್ದಾರೆ. ಬಿಜೆಪಿಯ ಅಣತಿಯಂತೆ ರಾಜ್ಯಪಾಲರು ನಡೆದುಕೊಳ್ಳುತ್ತಿದ್ದಾರೆ ಎಂದು ಚಿಂತಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ವಿಧಾನಸಭೆಯ ಜಂಟಿ ಅಧಿವೇಶನದ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕೆ ಕರ್ನಾಟಕದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನು ತಿದ್ದುಪಡಿ ಮಾಡಬೇಕು ಅಥವಾ ತಾವು ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ವಿಚಾರ ಮತ್ತು ಇದು ಸಂವಿಧಾನಕ್ಕೆ ವಿರುದ್ಧವಾಗಿರತಕ್ಕಂಥ ನಡವಳಿಕೆ ಅಂತ CPM ಪಕ್ಷ ಭಾವಿಸ್ತದೆ. ಕರ್ನಾಟಕದ ರಾಜ್ಯಪಾಲರು ಸರ್ಕಾರ ಪ್ರಿಪೇರ್ ಮಾಡಿರುವಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ರಿಪೇರ್ ಮಾಡಿರುವಂಥ ಸ್ಪೀಚು ಓದಲ್ಲ ಅಂತ ಹೇಳಿ ಇವತ್ತು ಸದನದಲ್ಲೂ ಸಹ ಅವ್ರದೇ ಸ್ಪೀಚ್ ಒಂದು 2 ವಾಕ್ಯ ಓದಿದ್ದಾರೆ. ಇದು ಸಂವಿಧಾನದ ವಿರುದ್ಧವಾಗಿದೆ. ಸಂವಿಧಾನದ ಅನುಚ್ಛೇದ 163ರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಗವರ್ನರ್ ಶಾಲ್ ಇನ್ಫಾರ್ಮ್ ದ ಹೌಸ್ ಅಂತ. ಅಂದರೆ ಈ ಸಭೆ ಏನಕ್ಕೆ ಕರೆದಿದ್ದೀವಿ ಅಂತ ವರ್ಷಕ್ಕೊಂದ್ಸತಿ ಮಾಡ್ಬೋದು. ಶಾಲ್ ಇನ್ಫಾರ್ಮ್ ಅಂತ ಇದೆ. ಶಾಲ್ ಅಂತ ಹೇಳಿದ್ರೆ ಖಂಡಿತ ಮಾಡಲೇಬೇಕು. ಆಮೇಲೆ ಆರ್ಟಿಕಲ್ 163ನಲ್ಲಿ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿದೆ, ಗವರ್ನರ್ ಕೆಲಸ ಮಾಡೋದು ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿಗಳ ಏನು ಕ್ಯಾಬಿನೆಟ್ ಏನಿದೆಯೋ ಅವ್ರೇನು ಅಡ್ವೈಸ್ ಕೊಡ್ತಾರೆ ಅದರ ತಕ್ಕಂತೆ ಮಾಡಬೇಕಾಗಿದೆ. ಆದರೆ ಈ ರೀತಿ ಗವರ್ನರ್ ಅವ್ರು ಹೇಳಿರೋದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಸರ್ಕಾರ ಅವ್ರ ಜೊತೆ ಮಾತುಕತೆ ಮಾಡೋಕ್ಕೂ ರೆಡಿಗಿದ್ದಾರೆ. ನೀವೇನಾದರೂ ಕ್ಲಾರಿಫಿಕೇಶನ್ಸ್ ಬೇಕಾದರೆ ಕೊಡ್ತೀವಿ, ಮೀಟ್ ಮಾಡೋಕ್ಕೆ ರೆಡಿಗಿದ್ದಾರೆ. ಅಷ್ಟೆಲ್ಲ ಇದನ್ನು ಸಹ ಗವರ್ನರ್ ಈ ಥರ ಓದದೇ ಹೋಗಿರೋದು ಇದು ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಅಲ್ಲ, ಕರ್ನಾಟಕದ ಒಂದು ಪ್ರಜಾಪ್ರಭುತ್ವಕ್ಕೆ, ಕರ್ನಾಟಕ ಜನರಿಗೂ ಮಾಡಿರುವಂಥ ಒಂದು ಇನ್ಸಲ್ಟ್ ಅಂತ ನಾವು ಹೇಳಬೇಕಾಗುತ್ತೆ. ಮೋದಿಯವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಾವು ಕೋಆಪರೇಟಿವ್ ಫೆಡರಲಿಸಮ್ ಪ್ರಾಕ್ಟೀಸ್ ಮಾಡಬೇಕು, ಕನ್ಫ್ರಂಟೇಷನಲ್ ಫೆಡರಲಿಸಮ್ ಅಲ್ಲ ಅಂತ. ಬಟ್ ಅವ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಗವರ್ನರ್ಗಳೇ ಇಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲಿ, ತಮಿಳುನಾಡಲ್ಲಿ ಎಲ್ಲ ಕಡೆ ಅವ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಗವರ್ನರ್ಗಳು ಈ ಥರ ಮಾಡ್ತಾ ಇದ್ದಾರೆ. ಕರ್ನಾಟಕದ ಸನ್ಮಾನ್ಯ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ನಿನ್ನೆ ಒಂದು ಸಂವಿಧಾನಿಕ ಬಿಕ್ಕಟ್ಟಿನ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಾಮಾನ್ಯವಾಗಿ ರಾಜ್ಯದ ವಿಧಾನಸಭೆ, ವಿಧಾನ ಪರಿಷತ್ತಿನ ಪ್ರತ್ಯೇಕ ಅಧಿವೇಶನ ಆಗಲಿ ಅಥವಾ ಜಂಟಿ ಅಧಿವೇಶನಗಳಾಗಲಿ ನಡೆಯುವಾಗ ರಾಜ್ಯಪಾಲರು ಆ ಸರ್ಕಾರದ ಉದ್ದೇಶಗಳನ್ನು, ಧ್ಯೇಯಗಳನ್ನು ಅಥವಾ ಕಾರ್ಯಯೋಜನೆಗಳನ್ನು ಆ ಸದನಗಳಲ್ಲಿ ಪ್ರಸ್ತಾಪ ಮಾಡೋದು, ಸರ್ಕಾರದ ಪರವಾಗಿ ಪ್ರಸ್ತಾಪ ಮಾಡೋದು ಅವರ ಜವಾಬ್ದಾರಿ ಮತ್ತು ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡೋದು ರಾಜ್ಯಪಾಲರ ಹಕ್ಕು. ಆದರೆ ಇಂಥ ಒಂದು ಜವಾಬ್ದಾರಿಯಿಂದ ಮಾನ್ಯ ರಾಜ್ಯಪಾಲರು ಇವತ್ತು ನಾನು ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇದು ಒಕ್ಕೂಟ ವ್ಯವಸ್ಥೆಗೆ ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ನಡೆ. ಭಾರತದ ಒಕ್ಕೂಟ ವ್ಯವಸ್ಥೆಗೆ ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ನಡೆ. ಯಾಕಂದರೆ ಶಾಸನಸಭೆ ಮತ್ತು ರಾಜ್ಯಪಾಲರು ಇವರಿಬ್ಬರೂ ಸಂವಿಧಾನಕ್ಕೆ ಬದ್ಧವಾಗಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತಮಿಳುನಾಡಿನಲ್ಲಿರ್ತಕ್ಕಂಥ ರಾಜ್ಯಪಾಲ ರವಿಯವರಾಗಿರ್ಬೋದು ಅಥವಾ ಕೇರಳದಲ್ಲಿರ್ತಕ್ಕಂಥ ಅಲ್ಲಿಯ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಇರ್ಬೋದು, ಹಾಗೆಯೇ ವೆಸ್ಟ್ ಬೆಂಗಾಲಲ್ಲಿ, ಈ ಥರದ ಕೆಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ಈ ಜಂಟಿ ಅಧಿವೇಶನಗಳಾಗಲಿ ಅಥವಾ ವಿಧಾನಸಭಾ ಅಧಿವೇಶನಗಳನ್ನು ಉದ್ದೇಶಿಸಿ ರಾಜ್ಯ ಸರ್ಕಾರದ ನಿಲುವುಗಳ ಕುರಿತು ಭಾಷಣ ಮಾಡೋಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅಥವಾ ಅಸಡ್ಡೆ ತೋರಿಸ್ತಾ ಇದ್ದಾರೆ ಅಥವಾ ಅದನ್ನು ನಿರಾಕರಿಸ್ತಾ ಇದ್ದಾರೆ. ಇದು ಸಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಸಂವಿಧಾನದ ಆರ್ಟಿಕಲ್ 176ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ವಿಧಾನಸಭೆಯ ಮೊದಲ ವರ್ಷದ ಮೊದಲ ಅಧಿವೇಶನ ಏನಿದೆ ಅಥವಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹೊಸ ಸರ್ಕಾರ ಆದಂಥ ಮೊದಲ ಅಧಿವೇಶನ ಏನಿದೆ, ಇದನ್ನ ಅವರು ಭಾಷಣವನ್ನು ಮಾಡಬೇಕು, ಆರಂಭಿಕ ಭಾಷಣವನ್ನು ಮಾಡಬೇಕು ಅನ್ನುವಂಥ
ನಡವಳಿಕೆಯನ್ನ ವಿಧಿಸುತ್ತದೆ ರಾಜ್ಯಪಾಲರಿಗೆ. ಅದೇ ರೀತಿಯಲ್ಲಿ ಸಂಸತ್ತಿಗೆ ಸಂಬಂಧಪಟ್ಟಂತೆ ಕೂಡ ಸಂವಿಧಾನದ ಆರ್ಟಿಕಲ್ 87ರಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಈ ಒಂದು ವಿಧಿಯನ್ನ ವಿಧಿಸುತ್ತದೆ. ಹೀಗಾಗಿ ಅವರು ರಾಜ್ಯದ ಸರ್ಕಾರ ಯಾವುದಿರ್ತದೆ, ಮಂತ್ರಿಮಂಡಲ ಯಾವುದಿರ್ತದೆ, ಆ ಮಂತ್ರಿಮಂಡಲ ಕೊಟ್ಟಂತ ಭಾಷಣವನ್ನ ಅಥವಾ ಸರ್ಕಾರದ ಉದ್ದೇಶಗಳನ್ನ, ಅಜೆಂಡಾಗಳನ್ನ ಅವರು ಪ್ರತಿಪಾದನೆ ಮಾಡುವಂಥದ್ದು ಸಂವಿಧಾನದಲ್ಲಿ ವಿಧಿಸಿರ್ತಕ್ಕಂಥ ಅವಕಾಶ. ಹೀಗಾಗಿ ರಾಜ್ಯಪಾಲರಿಗೆ ಇದರಲ್ಲಿ ಪ್ರತ್ಯೇಕವಾದಂಥ ಅಧಿಕಾರ ಇಲ್ಲ. ರಾಜ್ಯಪಾಲರು ಬಯಸಿದಂಥ ಭಾಷಣವನ್ನು ಮಾಡೋದಕ್ಕೆ ಅಥವಾ ತಾವು ಹೇಳದಂಥ ಅಂಶಗಳನ್ನ ಸರ್ಕಾರ ಸೇರಿ ಕೊಡಬೇಕು ಅನ್ನುವಂಥದ್ದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲವೇ ಇಲ್ಲ. ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ಕರ್ನಾಟಕದ ರಾಜ್ಯಪಾಲರ ಈ ನಡವಳಿಕೆ ಅತ್ಯಂತ ಖಂಡನೀಯವಾದದ್ದು ಅನ್ನುವಂಥದ್ದನ್ನ ಹೇಳುವಾಗಲೇನೆ ಇದೇ ಸಂದರ್ಭದಲ್ಲಿ ಕೇರಳ ಸರ್ಕಾರದ ಒಂದು ಪ್ರಶ್ನೆ ಕೂಡ ಬಂದಿದೆ. ಕೇರಳದ ಗವರ್ನರ್ ಅವರು ಇದೇ ರೀತಿಯಲ್ಲಿ ಭಾಷಣವನ್ನು ತಿದ್ದುಪಡಿ ಮಾಡಿ ಮಾತಾಡಿರುವಂಥದ್ದು. ತಮಿಳುನಾಡಿನ ಗವರ್ನರ್ ಅವರು ಭಾಷಣವನ್ನೇ ಮಾಡೋದಿಲ್ಲ ಅಂತೇಳಿ ಹೋಗಿರುವಂಥದ್ದು. ಇಂಥ ನಡವಳಿಕೆಗಳು ಸಂಭವಿಸಿದ್ದಾರೆ. ಇದು ಇದೇ ಮೊದಲ ಬಾರಿ ಸಂಭವಿಸ್ತಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಬಿಜೆಪಿ ಏತರ ಆಡಳಿತ ಇರತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ತನ್ನ ತುತ್ತೂರಿ ರಾಜ್ಯಪಾಲರ, ಕೈಗೊಂಬೆ ರಾಜ್ಯಪಾಲರುಗಳನ್ನ ಅಳವಡಿಸಿ ಅವರ ಮುಖಾಂತರ ರಾಜ್ಯಗಳ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ತಕ್ಕಂಥ ಅಥವಾ ದುರ್ಬಲಗೊಳಿಸ್ತಕ್ಕಂಥ ಸಂವಿಧಾನ ವಿರೋಧಿ ನಡವಳಿಕೆಗಳನ್ನ ಪದೇ ಪದೇ ಮಾಡ್ತಾ ಬಂದಿದೆ. ಮತ್ತು ಶಾಸನಸಭೆಗಳು ಅಂಗೀಕರಿಸಿರ್ತಕ್ಕಂಥ ಮಸೂದೆಗಳಿಗೆ ಸಹಿ ಹಾಕುವಂತ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಪ್ರಸಂಗವನ್ನು ನಾವಿಲ್ಲಿ ನೆನೆಸ್ಕೋಬಹುದು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಪಾತ್ರ ಏನು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ರಾಜ್ಯಪಾಲರು ಕೇವಲ ನಾಮಮಾತ್ರವಾಗಿರ್ತಕ್ಕಂಥ ಸಂವಿಧಾನಿಕ ಹುದ್ದೆಯೇ ಹೊರತು ಅವರಿಗೆ ಪ್ರತ್ಯೇಕವಾದ ಅಧಿಕಾರಗಳಿಲ್ಲ. ನಮ್ಮ ಸಂವಿಧಾನದ ಚೌಕಟ್ಟೊಳಗಡೆಯಲ್ಲಿ ಅವರು ರಾಜ್ಯ ಸರ್ಕಾರದ ಅಭಿಪ್ರಾಯಗಳನ್ನ ಪ್ರತಿಪಾದಿಸಬೇಕೇ ಹೊರತು ಬೇರೆ ಅಭಿಪ್ರಾಯ ಪ್ರತಿಪಾದಿಸಕ್ಕಾಗಲ್ಲ ಅವರಿಗೆ. ಹೀಗಿರುವಾಗ ರಾಜ್ಯಗಳನ್ನ ದುರ್ಬಲಗೊಳಿಸಲಿಕ್ಕೆ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯಪಾಲರನ್ನು ಬಳಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಮೋದಿ ಸರ್ಕಾರ ಬಂದ್ಬಿಟ್ಟು ಸ್ಟೇಟ್ಗಳ ಪವರ್ನ ಕಟ್ ಮಾಡಕ್ಕೆ ಹೋಗಿಲ್ಲ. ಮೋದಿ ಗೌರ್ಮೆಂಟ್ ಇಸ್ ಆಂಟಿ ಫೆಡರಲ್ ಗೌರ್ಮೆಂಟ್. ಹಾಗಾಗಿ ಇದನ್ನ ನಾವು ಯಾರು ಸಹ ಇದನ್ನ ಸಹಿಸಬಾರ್ದು. ಹಿಂದೆ ಸರ್ಕಾರಿ ಕಮಿಷನ್ ಸಹ ಹೇಳಿತ್ತು, ಗವರ್ನರ್ ಶುಡ್ ನಾಟ್ ಬಿಕಮ್ ಪೊಲಿಟಿಕಲ್ ಅಡ್ವರ್ಸರೀಸ್. ನಾನು ಕೇಳೋ ಪ್ರಶ್ನೆ, ಗವರ್ನರ್ ಯಾರು? ಸರ್ಕಾರಕ್ಕೆ ಜನ ಮತ ಹಾಕಿ ಗೆಲ್ಸಿರುವಂಥ ಸರ್ಕಾರ, ಅದು ಮೆಜಾರಿಟಿ ಗೌರ್ಮೆಂಟ್. ಅವ್ರೇನು ಹೇಳ್ತಾರೆ, ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಕೇಳಿ. ಅದ್ರ ಬದಲು ಅವ್ರು ಮಾಡಿರೋ ಸ್ಪೀಚ್ನಲ್ಲಿ ಓದೋದೇ ಇಲ್ಲ ಅಂತ ಹೇಳಿದ್ರೆ ಗವರ್ನರ್ ಯಾರು? ಗವರ್ನರ್ ಒಂದು ಒಕ್ಕೂಟ ಸರ್ಕಾರದ ಒಂದು ಕೈಗೊಂಬೆ ಆಗಿದ್ದಾರೆ. ನಾವ್ಯಾಕೆ ನಮ್ಗೂ ಕರ್ನಾಟಕ ಜನತೆಗೂ ಗವರ್ನರ್ಗೂ ಏನು ಸಂಬಂಧ ಇದೆ? ಅವ್ರು ಈ ರೀತಿ ಮಾಡೋದು ಖಂಡಿತವಾಗ್ಲೂ ತಪ್ಪು. ಸಾಮಾನ್ಯವಾಗಿ ರಾಜ್ಯಪಾಲರು ಅವರು ಆರ್ಟಿಕಲ್ 153 ಪ್ರಕಾರ ರಾಜ್ಯಪಾಲರ ಹುದ್ದೆ ಇರೋದು ನಮ್ಮ ಸಂವಿಧಾನದ ಆರ್ಟಿಕಲ್ 153. ಹಾಗೆಯೇ 155 ಪ್ರಕಾರ ರಾಜ್ಯಪಾಲರ ನೇಮಕ ಆಗ್ತದೆ. ಹಾಗೆಯೇ 157 ಆರ್ಟಿಕಲ್ 157 ಪ್ರಕಾರ ರಾಜ್ಯಪಾಲರ ಅರ್ಹತೆಗಳೇನು ಅಂತ ಅನ್ನೋದನ್ನು ತೀರಿಸಲಾಗಿದೆ. ಇಲ್ಲಿ ರಾಜ್ಯಪಾಲರುಗಳನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ರಾಷ್ಟ್ರಪತಿ ಬಹುತೇಕ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಆಡಳಿತ ಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅದು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಿರಲಿ ಅಥವಾ ಅಂತಾರಾಷ್ಟ್ರಪತಿ ಆಯ್ಕೆ ಮಾಡ್ತಕ್ಕಂಥ ರಾಜ್ಯಪಾಲರ ಆಯ್ಕೆ ಆಗಲಿ, ಇವು ಎಲ್ಲವೂ ಸಹಿತ ರಾಜಕೀಯ ಅತೀತ ಅಂತ ಹೇಳಕ್ಕಾಗೋದಿಲ್ಲ. ಅಥವಾ ಕೇಂದ್ರ ಸರ್ಕಾರದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿ ಇರ್ತದೋ ಅದರ ರಾಜಕೀಯವನ್ನು ಬಿಟ್ಟು ಇವರು ಆಡಳಿತ ಮಾಡ್ತಾರೆ ಅಥವಾ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಇವರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಆಡಳಿತ ಪಕ್ಷದ ನಿಲುವಿಗೆ ಬದ್ಧರಾಗಿರ್ತಾರೆ, ರಾಷ್ಟ್ರಪತಿಗಳಾಗಿರ್ಬೋದು ಮತ್ತು ರಾಜ್ಯಪಾಲರಾಗಿರ್ಬೋದು. ಇಲ್ಲಿ ರಾಜ್ಯಪಾಲರ ಆಯ್ಕೆಗೆ ಇರ್ತಕ್ಕಂಥ ಮಾನದಂಡಗಳೇನು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಆಯ್ಕೆಗೆ ಇರ್ತಕ್ಕಂಥ ಮಾನದಂಡಗಳು ಎರಡೇನೆ. ಒಂದು, ಅವನು ಭಾರತ ನಾಗರಿಕನಾಗಿರಬೇಕು ಮತ್ತು 35 ವರ್ಷಗಳನ್ನ ಪೂರೈಸಿರಬೇಕು. ನಮ್ಮ ಇಲ್ಲಿ ಆರ್ಟಿಕಲ್ 157 ಈ ಅರ್ಹತೆಯನ್ನು ಹೇಳ್ತದೆ. ನಮ್ಮ ಆರ್ಟಿಕಲ್ 157 ಪ್ರಕಾರ ಭಾರತೀಯನಾಗಿರಬೇಕು, 35 ವರ್ಷ ಇರಬೇಕು. ಆದರೆ ಪ್ರಶ್ನೆ ಇರೋದು, ನಮ್ಮಲ್ಲಿ ಬಹುತೇಕ ರಾಜ್ಯಪಾಲರಾಗುವವರು ಮತ್ತು ಹೆಚ್ಚಿನ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲೂ ಅಲ್ಲ, ಹೆಚ್ಚಿನ ಸಂದರ್ಭದಲ್ಲಿ
ರಾಜಕೀಯವಾಗಿ ಸಕ್ರಿಯವಾಗಿರುವಾಗಲೇ ಅವರು ರಾಜಕೀಯದಿಂದ ನಿವೃತ್ತಿಗೊಂಡಿರ್ತಕ್ಕಂಥ ಪರ್ಸನಾಲಿಟೀಸ್ ಇರ್ತಾರಲ್ಲ, ಅವರನ್ನು ತೃಪ್ತಗೊಳಿಸುವ ಸಲುವಾಗಿ ರಾಷ್ಟ್ರಪತಿಗಳನ್ನು ರಾಜ್ಯಪಾಲರನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಹಾಗಂತ ನಮ್ಮಲ್ಲಿ ಸಮರ್ಥವಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಇರಲೇ ಇಲ್ಲ ಅಂತಲ್ಲ, ಅಥವಾ ನಮ್ಮಲ್ಲಿ ಸಮರ್ಥವಾಗಿರ್ತಕ್ಕಂಥ ಸ್ಪೀಕರ್ಗಳು, ವಿಧಾನಸಭೆ ಪಾರ್ಲಿಮೆಂಟಿನ ಸ್ಪೀಕರ್ಗಳು ಇರಲೇ ಇಲ್ಲ ಅಂತಲ್ಲ. ಆದರೆ ಬಹುತೇಕವಾಗಿ ಅವರು ಆಡಳಿತ ಪಕ್ಷದ ಹಿತಾಸಕ್ತಿಯನ್ನು ಕಾಪಾಡೋರಾಗಿರ್ತಾರೆ. ಸೊ ಇವತ್ತು ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಅಲ್ಲಿ ರಾಜ್ಯಪಾಲ ರವಿಯವರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ, ಕೇರಳದಲ್ಲಿ ನಡೀತಾ ಇರೋ ಸಂಘರ್ಷ, ಇವೆಲ್ಲವನ್ನೂ ನೋಡಿದರೆ ಕೇಂದ್ರ ಸರ್ಕಾರದ ರಾಜಕೀಯ ಹಿತಾಸಕ್ತಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ರಾಜ್ಯಪಾಲರುಗಳು ಪಕ್ಷಪಾತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ಶೋಭೆ ತರತಕ್ಕಂಥ ವಿಷಯ ಅಲ್ಲ. ಕರ್ನಾಟಕದ ಈ ಜಂಟಿ ಅಧಿವೇಶನ ಇವತ್ತು ಕರೆದಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡುವಂತ ನಿಟ್ಟಿನಲ್ಲಿ ತಂದಿರತಕ್ಕಂಥ ಗ್ರಾಂಜಿ ಮಸೂದೆ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ, ಅದರ ವಿರೋಧ ಮಾಡಲಿಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಕರೆದಿದೆ. ಜೊತೆಗೆ ಕೇಂದ್ರ ರಾಜ್ಯಗಳ ಸಂಬಂಧಗಳು ಇವತ್ತು ಪೂರ್ಣವಾಗಿ ನಾಶ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಹೊರಟಿರುವಂತದ್ದು ಮತ್ತು ರಾಜ್ಯಗಳ ಹಣಕಾಸಿನ ಅಧಿಕಾರವನ್ನ, ಸಂಪನ್ಮೂಲಗಳನ್ನ ಕಡಿತ ಮಾಡತಕ್ಕಂಥ ಪ್ರಯತ್ನಗಳೇನು ನಡೆಸಿದೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಈ ಅಧಿವೇಶನ ಕರೆದಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಯಾವ ಅಧಿಕಾರ ಇದೆ? ಅವರೇನು ಚುನಾಯಿತ ಪ್ರತಿನಿಧಿ ಅಲ್ಲ, ಅವರು ನಾಮಮಾತ್ರ ಪ್ರತಿನಿಧಿ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥ ಪ್ರತಿನಿಧಿ ಅವರಿಗೆ ಅಷ್ಟೇ. ಇಂಥ ಸಂದರ್ಭದ ಒಳಗಡೆಯಲ್ಲಿ ರಾಜ್ಯದ ಅಧಿಕಾರವನ್ನ ಮೊಟಕು ಮಾಡತಕ್ಕಂಥ, ಸಂವಿಧಾನಿಕ ಅಧಿಕಾರವನ್ನ ಮೀರಿ ವರ್ತಿಸ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ನಾವು ಒಪ್ಪಕ್ಕಾಗಲ್ಲ. ಇದು ಒಂದು. ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಇದರಲ್ಲಿದೆ. ಈಗ ಈ ಸಂವಿಧಾನಿಕ ಪದ್ಧತಿ ಏನಿದೆ, ಆರ್ಟಿಕಲ್ 167 ಇರ್ಬೋದು, ಆರ್ಟಿಕಲ್ 87 ಇರ್ಬೋದು, ಇದು ಬ್ರಿಟಿಷ್ ವಸಾಹತುಶಾಹಿಯ ರೂಪದಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ಗಳೇ ಆಗಿದ್ದಾವೆ. ಹೀಗಾಗಿ ಇವತ್ತು ಮೋದಿ ಸರ್ಕಾರ ನೋಡಿದ್ರೆ ವಸಾಹತುಶಾಹಿ ಕಾಲದ ಕಾನೂನುಗಳನ್ನೆಲ್ಲ ನಾವು ತೆಗೆದಾಕ್ತಿದ್ದೀವಿ, ನಾವು ವಸಾಹತು ವಿರೋಧಿಯಾಗಿದ್ದೀವಿ ಅಂತೇಳಿ ಮಾತಾಡ್ತಿದ್ದಾರೆ. ಆದ್ರೆ ಅದು ಸುಳ್ಳೆ ಮಾತಾಡ್ತಾ ಇದ್ದಾರೆ ಅವ್ರಾಗ ನೋಡಿದ್ರೆ. ಈ ಎರಡೂ ಆರ್ಟಿಕಲ್ಗಳು ಕೂಡ ಬ್ರಿಟಿಷ್ ವೆಸ್ಟ್ ಮಿನಿಸ್ಟರ್ ಪದ್ಧತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ, ಅಲ್ಲಿಂದ ಪಡ್ಕೊಂಡಿರ್ತಕ್ಕಂಥ ಬಡವಳಿಗಳೇ ಆಗಿದ್ದಾವೆ. ಇದ್ರ ಬಗ್ಗೆ ಕೂಡ ನಿಜಕ್ಕೂ ಅವ್ರಿಗೆ ಆಸಕ್ತಿ ಇದ್ರೆ ರಾಜ್ಯಪಾಲರ ಈ ನಡವಳಿಕೆ ಅಥವಾ ಈ ಪದ್ಧತಿ ಅಗತ್ಯನೇ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬಹುದು. ಅಸಲಿಗೆ ಇದು ಅಗತ್ಯನೇ ಇಲ್ಲ. ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನಕ್ಕೆ ಭಾಷಣ ಮಾಡುವಂಥದ್ದು ಈ ಪದ್ಧತಿಗಳಲ್ಲ, ಅದು ನಾಮ ಮಾತ್ರ ಮತ್ತು ತೋರಿಕೆಯ ರೂಪದ ಪ್ರಶ್ನೆಗಳಾಗಿ ಮಾತ್ರ ಉಳಿದಿರೋದ್ರಿಂದಾಗಿ ಅವುಗಳ ಅಗತ್ಯ ಕೂಡ ಇಲ್ಲ ವಾಸ್ತವದಲ್ಲಿ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗೆ ನೋಡಿದ್ರೆ ರಾಜ್ಯಪಾಲರ ಹುದ್ದೆನೇ ಅಗತ್ಯ ಇಲ್ಲ ಅನ್ನುವಂಥದ್ದು CPM ನ ವಾದ. ಆದ್ರೆ ರಾಜ್ಯಪಾಲರ ಹುದ್ದೆ ಈಗ ಅಸ್ತಿತ್ವದಲ್ಲಿ ಇರೋದ್ರಿಂದಾಗಿ, ಸಂವಿಧಾನಿಕ ಚೌಕಟ್ಟಿನೊಳಗಡೆ ಅವರು ವರ್ತಿಸಬೇಕಾಗಿರೋದ್ರಿಂದಾಗಿ ಆರ್ಟಿಕಲ್ 167 ಪ್ರಕಾರವಾಗಿ ಅವರು ಕರ್ನಾಟಕ ಸರ್ಕಾರದ ಜಂಟಿ ಅಧಿವೇಶನವನ್ನ ಉದ್ಘಾಟಿಸಿ ಮಾತಾಡಬೇಕು. ಸರ್ಕಾರ ಮಂತ್ರಿಮಂಡಲ ಏನ್ ಭಾಷಣ ಕೊಟ್ಟಿರುತ್ತೆ ಅದನ್ನು ಓದಬೇಕು, ಸರ್ಕಾರದ ಅಜೆಂಡಾಗಳನ್ನ ಪ್ರತಿಪಾದನೆ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆ ಕೆಲಸವನ್ನು ರಾಜ್ಯಪಾಲರು ಮಾಡಬೇಕು. ಅದು ಮಾಡದೇ ಇದ್ರೆ ಅವರು ಸಂವಿಧಾನದ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಹಾಗಾಗಿ ಇದನ್ನ ನಾವು ತೀವ್ರವಾಗಿ CPM ಪಕ್ಷ ಖಂಡಿಸ್ತದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ನಾಳೆ ಒಂದ್ ದಿವಸ ನೋಡಿ, ನಾವು ಸರ್ಕಾರನ ಆಯ್ಕೆ ಮಾಡಿದ್ದೀವಿ. ಈಗ ಸರ್ಕಾರ ಒಂದು ಬಿಲ್ ತರ ಕೊಟ್ಟಿದೆ, ಇವನಾರವ ಕಾಯ್ದೆ ಅಂತ ಹೇಳಿ ಮರ್ಯಾದೆಗೇಡು ಹತ್ಯೆಗಳನ್ನ ತಡೀಲಿಕ್ಕೆ. ನಾಳೆ ಈ ಗವರ್ನರ್ ಬಂದ್ಬಿಟ್ಟು ಇಲ್ಲ ನನಗೆ ಅದಕ್ಕೆ ಒಪ್ಪಿಗೆ ಇಲ್ಲ, ನಾನು ಅದಕ್ಕೆ ಅಸೆಂಟ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಆಗ ನಾವೇನ್ ಮಾಡ್ಬೇಕು? ಈ ತರ ಗವರ್ನರ್ಗಳು ಅವ್ರು ಇಚ್ಛೆ ಬಂದಂಗೆ ಆಡಕ್ ಶುರು ಮಾಡಿದ್ರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಬಿಟ್ಟು ಅವ್ರು ಇಚ್ಛೆ ಬಂದಂಗೆ ಆಡ್ಕೊಳ್ಳೋಕೆ ಶುರು ಮಾಡಿದ್ರೆ ನಾಳೆ ಪ್ರಜಾಪ್ರಭುತ್ವನೇ ನಿಂತೋಗುತ್ತೆ, ಆಡಳಿತನೇ ಇಲ್ಲಿ ನಿಂತೋಗುತ್ತೆ. ಹಾಗಾಗಿ ಗವರ್ನರ್ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ಇದನ್ನ ಕರ್ನಾಟಕದ ಎಲ್ಲ ಜನರು ಖಂಡಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ರಾಜ್ಯ ಸರ್ಕಾರದ ನೀತಿ ನಿಲುವುಗಳನ್ನು ವಿಧಾನಸಭೆಯ ಅಧಿವೇಶನ ಆರಂಭ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರಾಜ್ಯದ ಜನತೆಗೆ ತಿಳಿಯಪಡಿಸೋದು ಆ ರಾಜ್ಯಪಾಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ. ಸೊ ಇಲ್ಲಿ ಅದು ಕಾಂಗ್ರೆಸ್ನ ಆಡಳಿತ ಪಕ್ಷದಲ್ಲಿ ಆಗಿರಲಿ, ಕೇಂದ್ರ ಸರ್ಕಾರದಲ್ಲಿ, ಅಥವಾ ಇವತ್ತಿನ NDA ಆಡಳಿತ ಪಕ್ಷದ ಸರ್ಕಾರದಲ್ಲಿ ಆಗಿರಲಿ, ಇಲ್ಲಿ ರಾಜ್ಯಪಾಲರು ಬಹುತೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಆಂಧ್ರ ಪ್ರದೇಶದ ರಾಜ್ಯಪಾಲ ರಾಮಲಾಲು ಅನ್ನೋರು 80ರ ದಶಕದಲ್ಲಿ ರಾಮಲಾಲ್ ಅಂತಕ್ಕಂಥ ಒಬ್ಬ ರಾಜ್ಯಪಾಲ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ಕಣ್ಣು ಮುಂದೆ ಇತಿಹಾಸದ ದೊಡ್ಡ
ಕಪ್ಪು ಕಲೆಯಾಗಿ ಉಳಿದಿದೆ. ಹಾಗೆಯೇ ಇವತ್ತು ಕೇಂದ್ರ ಸರ್ಕಾರದ NDA ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ, BJP ಸರ್ಕಾರ, ಅದು ಬಹುತೇಕ ರಾಜ್ಯಪಾಲರುಗಳನ್ನು ದುರುಪಯೋಗಪಡಿಸಿಕೊಂಡು ರಾಜ್ಯ ಸರ್ಕಾರಗಳನ್ನು ರಾಜ್ಯ ಸರ್ಕಾರಗಳನ್ನು ಅವರನ್ನು ಒಂದು ಥರದೊಳಗೆ ಅತಂತ್ರಗೊಳಿಸ್ತಕ್ಕಂಥ ಅಥವಾ ಸಂವಿಧಾನಕ್ಕೆ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಕ್ಕಂಥ ಅಥವಾ ರಾಜ್ಯ ಸರ್ಕಾರಗಳ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಈ ನೀತಿಗೆ ಕೈ ಹಾಕಿದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಕರ್ನಾಟಕದಲ್ಲಿ ಇಷ್ಟು ತೀವ್ರವಾದಂಥ ಹಂತಕ್ಕೆ ಹೋಗಿರಲಿಲ್ಲ. ಆದರೆ ಇವತ್ತು ತಾವರ್ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ನೀವು ಟೀಕೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನೇರವಾದ ಕಾರಣವನ್ನು ಕೊಟ್ಟು ಉಭಯ ಸದನವನ್ನು ನಾನು ಉದ್ದೇಶಿಸಿ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ನಡೆ ಅಲ್ಲ. ನೀವು ಕೇಂದ್ರ ಸರ್ಕಾರದ ಏಜೆಂಟರಲ್ಲ, ಸಂವಿಧಾನದತ್ತವಾಗಿ ನಿಮಗೆ ಪ್ರಾಪ್ತವಾಗಿರ್ತಕ್ಕಂಥ ಒಂದು ಘನವೆತ್ತ ಹುದ್ದೆಯಲ್ಲಿ ನೀವು ಇದ್ದೀರಿ. ಆ ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿದೆ.